ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ರಾಗಿ ಮುದ್ದೆ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ರಾಗಿ ಮುದ್ದೆಯ ಮಹತ್ವವನ್ನು ಕುರಿತು ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ, ಕನಕದಾಸರು ತಮ್ಮ ರಾಮಧಾನ್ಯ ಚರಿತೆ ಕೃತಿಯಲ್ಲಿ ರಾಗಿಯನ್ನು ಕುರಿತು ಹಾಡಿ ಹೊಗಳಿರುವಂತಹ ವಿಚಾರಗಳನ್ನು ತಿಳಿದುಕೊಂಡು, ಇದರ ಜೊತೆಗೆ ನಮ್ಮ ಜನಪದರು ರಾಗಿಯ ಮಹತ್ವವನ್ನು ಕುರಿತು ಹಾಡಿರುವ ಗೀತೆಯನ್ನು ಕೂಡ ಗಮನಿಸಿದ್ವಿ. ಇಂದು ನಾವು ರಾಗಿ ಮುದ್ದೆಯನ್ನು ಮಾಡುವಂತಹ ವಿಧಾನ, ರಾಗಿ ಮುದ್ದೆಯನ್ನು ತಯಾರಿಸಲು ಬೇಕಾಗಿರುವಂತಹ ಕೌಶಲ್ಯ, ಜಾಣ್ಮೆ ಹಾಗೂ ಹಿಂದಿನ ದಿನಗಳಲ್ಲಿ ರಾಗಿ ಮುದ್ದೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವಂತಹ ರೀತಿ, ಜೊತೆಗೆ ರಾಗಿ ಮುದ್ದೆಗೆ ಇರುವಂತಹ ಔಷಧೀಯ ಗುಣಗಳು, ರಾಗಿಯನ್ನು ಬೆಳೆಯುವುದಕ್ಕೆ ಬೇಕಾಗಿರುವಂತಹ ಹೊಸ ಕೃಷಿ ವಿಧಾನಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ರಾಗಿ ಮುದ್ದೆಯನ್ನು ಮಾಡುವಂತಹ ವಿಧಾನದ ಬಗ್ಗೆ ಲೇಖಕರು ಇಲ್ಲಿ ಚರ್ಚಿಸುತ್ತಾರೆ. ಹೀಗೆ ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಆ ಗೋಳಾಕಾರ ನಮ್ಮ ಹಿರೀಕರಿಗೆ ಹೊಳೆದದ್ದಾದರೂ ಹೇಗೋ? ಆ ಗೋಳದ ಹಿಂದೆ ಭೂಗೋಳವಿದೆಯಾ? ಬ್ರಹ್ಮಾಂಡದ ತತ್ವವಿದೆಯಾ? ಇರಬಹುದೇನೋ, ಗೊತ್ತಿಲ್ಲ. ಈ ರಾಗಿ ಮುದ್ದೆಯನ್ನ ಗುಂಡಾಗಿಯೇ ಮಾಡಬೇಕು ಅನ್ನುವಂತಹ ಒಂದು ತಿಳುವಳಿಕೆ ನಮ್ಮ ಪೂರ್ವಿಕರಿಗೆ ಹೇಗೆ ಬಂತು? ಬೇರೆ ರೀತಿಯಲ್ಲಿ ಅವರು ಆಲೋಚನೆ ಮಾಡಬಹುದಿತ್ತೇನೋ, ಆದರೆ ಮುದ್ದೆಯನ್ನ ಗುಂಡಾಗಿಯೇ ಕಟ್ಟಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಅವರಿಗೆ ಹೇಗೆ ಬಂತು ಅನ್ನುವುದರ ಮೂಲವನ್ನು ಹುಡುಕೋದು ಬಹಳ ಕಷ್ಟ. ಲೇಖಕರ ಪ್ರಕಾರ ಅದರ ಹಿಂದೆ ಭೂಗೋಳದ ತತ್ವವಿದೆಯಾ? ಭೂಗೋಳ, ಭೂಮಿ ಗುಂಡಗಿದೆ ಅನ್ನೋದು. ಭೂಮಿ ಗುಂಡಗಿರುವ ಕಾರಣದಿಂದ ಮುದ್ದೆಯನ್ನು ಗುಂಡಾಗಿಯೇ ಕಟ್ಟಬೇಕು ಅನ್ನುವಂತಹ ಆಲೋಚನೆ ಬಂದಿರಬಹುದೇ? ಗೊತ್ತಿಲ್ಲ. ಅದರ ಹಿಂದೆ ಬ್ರಹ್ಮಾಂಡದ ತತ್ವವಿದೆಯಾ? ಗೊತ್ತಿಲ್ಲ. ಇದ್ಯಾವುದು ಗೊತ್ತಿಲ್ಲದಿದ್ದರೂ ಸಹ ಅದರ ಹಿಂದೆ ಒಂದು ಜಾಣ್ಮೆ, ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ. ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ. ಯಾಕೆಂದ್ರೆ ಮುದ್ದೆಯನ್ನ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಬೇರೆ ಆಹಾರವನ್ನು ತಯಾರಿಸಿದಷ್ಟು ಸುಲಭದ ಕೆಲಸ ಇದಲ್ಲ. ಮುದ್ದೆಯನ್ನು ಮಾಡುವುದಕ್ಕೆ, ಮುದ್ದೆಯನ್ನು ತಯಾರಿಸುವುದಕ್ಕೆ ನಮಗೆ ವಿಶೇಷವಾದಂತಹ ಕೌಶಲ್ಯ, ಜಾಣ್ಮೆ, ತಿಳುವಳಿಕೆ, ಅನುಭವ ಇರಲೇಬೇಕು. ಆ ವಿಚಾರವನ್ನ ಲೇಖಕರು ಹೀಗೆ ಹೇಳ್ತಾರೆ. ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಹೌದು, ಮುದ್ದೆಯನ್ನ ತಯಾರಿಸುವುದಕ್ಕೆ ನಮಗೆ ಅನುಭವ ಬೇಕೇ ಬೇಕು. ಅನುಭವವಿಲ್ಲದೆ ಇರುವಂತಹ ಯಾವುದೇ ವ್ಯಕ್ತಿಗಳು ಮೊದಲ ಬಾರಿಗೆ ಮುದ್ದೆಯನ್ನ ಮಾಡುವುದು ತುಂಬಾ ಕಷ್ಟ. ನೀರನ್ನ ಕುದಿಸ್ಬೇಕು, ನೀರಿಗೆ ಸ್ವಲ್ಪ ಹಿಟ್ಟನ್ನು ಹಾಕಬೇಕು, ಹೆಸರು ಬಂದ ಮೇಲೆ ಮತ್ತೆ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮುದ್ದೆ ಕೋಲಿನಿಂದ ತಿರುವಬೇಕು, ಹದವಾಗಿ ತಿರುವಬೇಕು. ಸ್ವಲ್ಪ ಗಟ್ಟಿಯಾದರೂ ತಿನ್ನುವುದು ಕಷ್ಟ, ಹಾಗೆಯೇ ಗಂಟಾದರೂ ತಿನ್ನುವುದು ಬಹಳ ಕಷ್ಟ. ಹಾಗಾಗಿ ಅನುಭವವಿಲ್ಲದೆ ಇರುವಂತಹ ವ್ಯಕ್ತಿಗಳು ಮುದ್ದೆಯನ್ನ ಮಾಡುವುದು ತುಂಬಾ ಕಷ್ಟ. ಇಂದಿನ ದಿನಗಳಲ್ಲಿ ಬೇರೆ ಆಹಾರವನ್ನು ತಯಾರಿಸುವುದಕ್ಕೆ ಬೇರೆಲ್ಲ ಉಪಕರಣಗಳು ಬಂದಿದ್ದಾವೆ, ಕುಕ್ಕರ್ ಅನ್ನುವಂಥದ್ದು. ಆದರೆ ಮುದ್ದೆಯನ್ನು ತಯಾರು ಮಾಡುವುದಕ್ಕೆ ಇನ್ನೂ ಕೂಡ ಅಂತಹ ಒಂದು ಉಪಕರಣ ಬಂದಿಲ್ಲ. ಈಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅದಿನ್ನೂ ಕೂಡ ಅಷ್ಟು ಪ್ರಸಿದ್ಧಿಯನ್ನ ಹೊಂದಿಲ್ಲ.
ಹಾಗಾಗಿ ಮುದ್ದೆಯನ್ನು ಮಾಡುವುದಕ್ಕೆ ನಮಗೆ ಜಾಣ್ಮೆಯಂತೂ ಬುದ್ಧಿವಂತಿಕೆಯಂತೂ ಬೇಕೇ ಬೇಕು. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಗಂಟಾಗಬಾರದು. ಗಂಟಾದರೂ ಸಹ ಮುದ್ದೆಯನ್ನು ತಿನ್ನುವುದು ಬಹಳ ಕಷ್ಟ. ಹಾಗೆ ಗಟ್ಟಿಯಾದರೂ ಕೂಡ ಮುದ್ದೆಯನ್ನು ಊಟ ಮಾಡುವುದು ತುಂಬ ಕಷ್ಟ. ಹಾಗಾಗಿ ಹದವಾಗಿ ಬೇಯಿಸಿ ಸರಿಯಾದ ಸಮಯಕ್ಕೆ ಆ ಮುದ್ದೆ ಮಾಡುವಾಗ ನಾವು ಹಿಟ್ಟನ್ನು ಸರಿಯಾಗಿ ತಿರುಗಿಸಿ ಗಂಟಾಗದ ಹಾಗೆ ಗಟ್ಟಿ ಆಗದ ಹಾಗೆ ನೋಡಿಕೊಳ್ಬೇಕು. ಇಂತಹ ಕೆಲಸವನ್ನು ಮಾಡುವುದಕ್ಕೆ ಅನುಭವವಿರುವಂತಹ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಅನುಭವವಿಲ್ಲದೆ ಇದ್ದರೆ ಏನಾದರೊಂದು ಎಡವಟ್ಟು ಹಾಗೆ ಆಗುತ್ತೆ. ಹಬೆಯಾಡುವ ಮುದ್ದೆಯನ್ನು ಕೈವದ್ದೆ ಮಾಡಿಕೊಂಡು ಹುಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಎಲ್ಲ ಸಿದ್ಧವಾದ ಮೇಲೆ ಮುದ್ದೆಯನ್ನು ತಿರುಗಿಸಿದ ಮೇಲೆ ಅದನ್ನು ಉಂಡೆಗಟ್ಟಬೇಕಲ್ಲ. ಉಂಡೆಗಟ್ಟುವುದಕ್ಕೂ ನಮಗೆ ಕೌಶಲ್ಯ ಬೇಕೇ ಬೇಕು. ಸ್ವಲ್ಪ ಮುದ್ದೆಯ ಚೂರು ಕೈಗೆ ಹತ್ತಿಕೊಂಡರೂ ಕೂಡ ಕೈಗೆ ಆ ಬಿಸಿ ತಾಕುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೈಗೆ ನೀರನ್ನು ಹಾಕಿಕೊಂಡು ಆ ಮುದ್ದೆಯನ್ನು ಹುಷಾರಾಗಿ ಜಾಣ್ಮೆಯಿಂದ ನಾವು ಉಂಡೆಗಟ್ಟಬೇಕು. ಇದಕ್ಕೆ ಲೇಖಕರು ಹೇಳುವಂಥದ್ದು, ಮುದ್ದೆ ಮಾಡುವುದಕ್ಕೆ ನಮಗೆ ಅನುಭವ ಇರಲೇಬೇಕು. ಮುದ್ದೆ ಮಾಡುವುದಕ್ಕೆ ಪಳಗಿದ ಕೈಗಳೇ ಆಗಬೇಕು. ಇದು ಸತ್ಯ. ನಮ್ಮ ತಾತನ ದೊಡ್ಡಿಯಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ಮೊದಲು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹೆಚ್ಚಾಗಿ ಮುದ್ದೆಯನ್ನೇ ಮಾಡ್ತಾ ಇದ್ರು. ಅದು ಹಳ್ಳಿಗಳಲ್ಲಿ. ಯಾಕೆಂದ್ರೆ ಅವರಿಗೆ ಮುದ್ದೆಯೇ ಬದುಕು, ಮುದ್ದೆಯೇ ಜೀವನ. ಮುದ್ದೆಯನ್ನು ಊಟ ಮಾಡದೆ ಹೋದರೆ ಹೊಲದಲ್ಲಿ ಕಷ್ಟಪಟ್ಟು ನಿರಂತರವಾಗಿ ಕೆಲಸವನ್ನು ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಆಗಿನ ಕಾಲದಲ್ಲಿ ದಪ್ಪನೆಯ 2, 3, 4 ಮುದ್ದೆಗಳನ್ನು ಊಟ ಮಾಡುತ್ತಿದ್ದಂತಹ ವ್ಯಕ್ತಿಗಳು ಕೂಡ ಇದ್ರು. ಆ ಕಾರಣದಿಂದಾಗಿ ಅವಿಭಕ್ತ ಕುಟುಂಬವಿದ್ದಂತಹ ಆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಕಡಿಮೆ ಎಂದರೂ 8-10 ಜನಗಳು ಇರ್ತಾ ಇದ್ರು. ಆ 8-10 ಜನಗಳಿಗೆ 20ರಿಂದ 30 ಮುದ್ದೆಗಳವರೆಗೆ ಮಾಡಲೇಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಆ ತಾಯಿ ಒಂದು ದೊಡ್ಡದಾದ ಮಡಿಕೆಯನ್ನು ಇಟ್ಕೊಂಡು, ಯಾಕೆಂದರೆ ಈಗಿನ ಕಾಲದ ಹಾಗೆ ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗಳು ಇರಲಿಲ್ಲ. ಮಡಕೆಯಲ್ಲಿ, ದೊಡ್ಡದಾದಂತಹ ಒಂದು ಮಡಕೆಯಲ್ಲಿ ನೀರನ್ನು ಹಾಕಿ ಕುದಿಸಿ ಆ ಮುದ್ದೆಯನ್ನು ತಿರುವುವ ಕೆಲಸ ಇದೆಯಲ್ಲ, ಅದು ದೊಡ್ಡ ಕಷ್ಟದ ಕೆಲಸ. ಆ ಅನುಭವಗಳನ್ನು ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಕೇಳಿದರೆ ಏನು ಕೂಡ ಹೇಳೋದಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ. ಆಗಿನ ಕಾಲದ ಹೆಣ್ಣು ಮಕ್ಕಳು ಇಂತಹ ಕಷ್ಟದ ಕೆಲಸವನ್ನ ಹುಷಾರಾಗಿ ಜಾಣ್ಮೆಯಿಂದ ಆ ಮುದ್ದೆಯ ಕೆಲಸವನ್ನ ಮಾಡ್ತಾ ಇದ್ರು. ದೇಹದ ಶಕ್ತಿಯಷ್ಟನ್ನೂ ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ. ನಿಜವಾಗಿಯೂ ಕೂಡ ಅದು ಕಷ್ಟದ ಕೆಲಸವೇ. ಮಡಕೆ, ಮಣ್ಣಿನ ಮಡಕೆ ಸ್ವಲ್ಪ ಆ ಮುದ್ದೆ ಕೋಲಿನಿಂದ ತಗಲಿ ಏನಾದರೂ ಒಡೆದು ಹೋದರೆ ಇಡೀ ಮುದ್ದೆಯ ನೀರು, ಆ ಹಿಟ್ಟಿನ ಹೆಸರು ಸಂಪೂರ್ಣವಾಗಿ ಒಲೆಗೆ ಬಿದ್ದು ಹೋಗ್ತಾ ಇತ್ತು, ಹಾಳಾಗ್ತಾ ಇತ್ತು. ಹಾಗಾಗಿ ಆ ಮಡಕೆಯಲ್ಲಿ ಮುದ್ದೆಯನ್ನು ತಿರುವುವ ಕೆಲಸ ಇದೆಯಲ್ಲ, ಅದು ಕಷ್ಟದ ಕೆಲಸ. ಇರುವಷ್ಟು ಶಕ್ತಿಯನ್ನ ಕ್ರೋಢೀಕರಿಸಿ ಒಟ್ಟಾಗಿಸಿ ನಿಧಾನವಾಗಿ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಮುದ್ದೆಯನ್ನ ತಿರುವಬೇಕಾಗಿತ್ತು. ಮುದ್ದೆ ತಿರುವುವಂತಹ 2 ಕೋಲುಗಳನ್ನು ಇಟ್ಕೊಂಡು ಅದನ್ನು ಇಂಟು ಆಕಾರದಲ್ಲಿ ಹಾಕಿ ಅದನ್ನು ತಿರುವುತ್ತಾ ಇದ್ರು. ಜೊತೆಗೆ ಮುದ್ದೆಯ ಕಂಠ, ಆ ಒಂದು ಮಡಕೆಯ ಕಂಠಕ್ಕೆ ಒಂದು ಕೌಗೋಲನ್ನು ಕೊಟ್ಟು, ಕೌಗೋಲನ್ನು ಕಾಲಿನಲ್ಲಿ ತುಳ್ಕೊಂಡು ಆ ಮುದ್ದೆಯನ್ನು ತಿರುವು ಕೆಲಸ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾನಿಯ ತಳ ಛೇದಿಸಿ
ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ಒಮ್ಮೊಮ್ಮೆ ಇಂತಹ ಸಂದರ್ಭಗಳು ಕೂಡ ಒದಗಿ ಬರ್ತಾ ಇತ್ತು. ಆ ಮುದ್ದೆಯ ಕೋಲು ಆ ಮಡಕೆಯ ತಳಕ್ಕೆ ತಾಗಿ ಮಡಕೆ ಒಡೆದು ಹೋಗುವಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಆ ಜೀವನ ಶೈಲಿಯೊಂದರ ಮೆಲುಕು ಒಂದು ಅನುಭವ, ಒಂದು ರಸಾನುಭವ. ಆ ಅನುಭವಗಳನ್ನು ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗೆಲ್ಲ ಮುದ್ದೆಯನ್ನು ಊಟ ಮಾಡುವವರು ಚಿಕ್ಕ ಚಿಕ್ಕ ಮುದ್ದೆಗಳನ್ನು, ಆ ಚಿಕ್ಕ ಚಿಕ್ಕ ಮುದ್ದೆಗಳನ್ನು ಮಾಡಲಿಕ್ಕೆ ಒಂದು ಚಿಕ್ಕ ಪಾತ್ರೆ ಸಾಕು. ಜೊತೆಗೆ ಇವತ್ತಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯಲ್ಲಿ ಹೆಚ್ಚೆಂದರೆ 2 ಅಥವಾ 3 ಜನ. ಆ 3 ಜನಗಳಿಗೆ ಮುದ್ದೆಯನ್ನು ಮಾಡುವುದಕ್ಕೆ ಒಂದು ಚಿಕ್ಕ ಪಾತ್ರೆ ಸಾಕು. ಈಗೆಲ್ಲ ಅಲ್ಯೂಮಿನಿಯಂ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳು ಬಂದಿರೋದ್ರಿಂದ ಆ ಪಾತ್ರೆಗಳು ಒಡೆದು ಹೋಗುವಂತಹ ಸಂದರ್ಭಗಳು ಒದಗಿ ಬರೋದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಮಡಕೆಗಳಿಂದಲೇ ಮುದ್ದೆಗಳನ್ನು ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಎಡವಟ್ಟಾದರೆ ಮಡಕೆ ಒಡೆದು ಹೋಗ್ತಿತ್ತು. ಆಗ ಮನೆಯಲ್ಲಿ ಇದ್ದಂತಹ ಯಜಮಾನಿಯಾದಂತಹ ಅಜ್ಜಿಯ ಸಿಟ್ಟಿಗೆ ಬಲಿಯಾಗಬೇಕಾಗಿತ್ತು. ಇಂತಹ ಅನುಭವಗಳು ಕಳೆದು ಹೋದಂತಹ ನಮ್ಮ ಬದುಕಿನ ಜೀವನದ ಅತ್ಯಂತ ಸುಂದರವಾದಂತಹ ಕ್ಷಣಗಳು ಅನ್ನುವುದನ್ನು ಲೇಖಕರು ಇಲ್ಲಿ ನೆನಪಿಸಿಕೊಳ್ತಾರೆ. ಇನ್ನು ಮುದ್ದೆಯ ವಿಚಾರಕ್ಕೆ ಬಂದರೆ, ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆ ಮುದ್ದೆ ಬೇಕು. ಹಳ್ಳಿಗರ ಹಾಗೆ ಹಳ್ಳಿಗರಿಗೆ ಬೇಕಾದಂತಹ ರೀತಿಯಲ್ಲಿ ಗಟ್ಟಿ ಮುದ್ದೆ ನಮ್ಮ ಪಟ್ಟಣದಲ್ಲಿ ವಾಸಿಸುವಂತಹ ನಾಜೂಕು ಮಂದಿಗೆ ಬೇಕಾಗಿಲ್ಲ. ನಾಜೂಕು ಮಂದಿಗೆ ಮೆತ್ತನೆಯ ಮೃದುವಾದಂತಹ ಕೋಮಲವಾದಂತಹ ಬಾಳೆಹಣ್ಣಿನಂತೆ ಮೃದುವಾಗಿರುವಂತಹ ಮುದ್ದೆ ಬೇಕು. ಇಲ್ಲದಿದ್ದರೆ ಅವರು ಊಟ ಮಾಡೋದಿಲ್ಲ. ಆದರೆ ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂತ ಗಟ್ಟಿ ಮುದ್ದೆಯೇ ಇರಬೇಕು. ಹಳ್ಳಿಗರು ಗಟ್ಟಿ ಮುದ್ದೆಯನ್ನ ಬಯಸ್ತಾರೆ. ಅದಕ್ಕೆ ಕಾರಣ ಗಟ್ಟಿತನ ಅಂತ. ಗಟ್ಟಿಯಾದಂತಹ ಆ ಮುದ್ದೆಯನ್ನ ಊಟ ಮಾಡಿದ್ರೆ ಬೆಳಗಿನಿಂದ ಸಂಜೆಯವರೆಗೆ ಹಸಿವಿಲ್ಲದೆ ಕೆಲಸವನ್ನು ಮಾಡಬಹುದು ಅನ್ನುವ ಕಾರಣದಿಂದ. ಆದರೆ ಪಟ್ಟಣಿಗರಿಗೆ ಗಟ್ಟಿಯಾದ ಮುದ್ದೆಯನ್ನು ಊಟ ಮಾಡುವುದು ಬಲು ಕಷ್ಟದ ಕೆಲಸ. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಮುದ್ದೆ ಬೇಗನೆ ಕರಗೋದಿಲ್ಲ. ಯಾಕೆಂದ್ರೆ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಹಾಗಾಗಿ ಬೇಗನೆ ಕರಗದೇ ಇರುವುದರಿಂದ ಬೇಗನೆ ಹಸಿವಾಗೋದಿಲ್ಲ. ಬೇಗನೆ ಹಸಿವಾಗದೇ ಇದ್ರೆ ಹೆಚ್ಚು ಸಮಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಹಳ್ಳಿಗರು ಹೊಲದಲ್ಲಿ ದುಡಿಮೆಯನ್ನು ಮಾಡಲಿಕ್ಕೆ ನಮಗೆ ಆಯಾಸವಾಗಬಾರ್ದು, ಹಸಿವಾಗಬಾರ್ದು ಅನ್ನುವ ಕಾರಣದಿಂದ ಹೆಚ್ಚು ಮುದ್ದೆಯನ್ನ ಅವಲಂಬಿಸಿದ್ದನ್ನ ನಾವು ಹಿಂದಿನ ದಿನಗಳಲ್ಲಿ ಕಾಣಬಹುದು. ಈ ಕಾರಣಕ್ಕೋ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು. ನಿಜ ಇರಬಹುದು. ಈ ಕಾರಣದಿಂದ ಬೇಗನೆ ಹೊಟ್ಟೆ ಹಸಿಯುವುದಿಲ್ಲ. ರಾಗಿ ಗಟ್ಟಿತನದ ಸಂಕೇತ. ಹೆಚ್ಚು ದುಡಿಮೆಯನ್ನು ಮಾಡಬಹುದು. ಈ ಎಲ್ಲ ಕಾರಣದಿಂದ ಹಳ್ಳಿಗರಿಗೆ, ಅದರಲ್ಲೂ ದುಡಿಯುವಂತಹ ಜನಕ್ಕೆ ರಾಗಿ ಮುದ್ದೆ ಅಂದರೆ ಬಹಳ ಪ್ರೀತಿ. ಇನ್ನು ರಾಗಿ ಮುದ್ದೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವಂತಹ ರೀತಿಯ ಬಗ್ಗೆ ಕವಿ ಲೇಖಕರು ಇಲ್ಲಿ ಪ್ರಸ್ತಾಪಿಸ್ತಾರೆ. ಪುಟಿಯುವ ಚೆಂಡಿನಂತ ಮುದ್ದೆ ಎಂದೇನಲ್ಲ, ಅಂತ ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಅದರ ನಿಜವಾದ ಹೆಸರು ಫಿಂಗರ್ ಮಿಲ್ಲೆಟ್ ಅಂತ. ಆದರೆ ರಾಗಿಯ ಮುದ್ದೆ ಗುಂಡಾಗಿರುವುದರಿಂದ, ನೋಡುವುದಕ್ಕೆ ಚೆಂಡಿನ ಆಕಾರದಲ್ಲಿ ಇರುವುದರಿಂದ ಬಹಳ ಸುಲಭವಾದಂತಹ ಒಂದು ಹೆಸರನ್ನ ಇಂಗ್ಲಿಷ್ನಲ್ಲಿ ಕರೀತಾರೆ.
ಅದು ರಾಗಿ ಬಾಲ್ ಅಂತ. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು 2006ನೇ ಇಸ್ವಿ. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. 2006ರಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಜರ್ಮನಿಯಲ್ಲಿ ನಡೆಯಿತು. ಆ ಕ್ರೀಡಾಂಗಣದಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆಯನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಅಲ್ಲಿಯ ಆಯೋಜಕರು ಕೈಗೊಂಡಿದ್ದರು. ಕ್ಯಾಂಟೀನ್ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಪಟ್ಟಣದ ಮಂದಿಗೆ, ನಾಜೂಕು ಮಂದಿಗೆ, ವಿದೇಶಿಯರಿಗೆ ಮುದ್ದೆಯನ್ನು ಹೇಗೆ ಊಟ ಮಾಡಬೇಕು ಅನ್ನುವುದು ಗೊತ್ತಿಲ್ಲ. ಅದರಲ್ಲೂ ಎಷ್ಟೋ ಜನಕ್ಕೆ ಮುದ್ದೆಯನ್ನು ಹೇಗೆ ಊಟ ಮಾಡಬೇಕು ಅನ್ನೋದೇ ತಿಳಿದಿಲ್ಲ. ಮುದ್ದೆಯನ್ನು ಹೇಗೆ ಊಟ ಮಾಡಬೇಕು ಅನ್ನೋದು ತಿಳಿಬೇಕು ಅಂದರೆ ದಕ್ಷಿಣ ಕರ್ನಾಟಕದ ಮಂದಿಗೆ ಕೇಳಬೇಕು ಅಥವಾ ಅವರು ಊಟ ಮಾಡುವುದನ್ನು ನೋಡಬೇಕು. ಈ ಹೆಣ್ಣು ಮಕ್ಕಳು ತುಟಿಗೆ ಹಚ್ಚಿಕೊಂಡಿರುವಂತಹ ಲಿಪ್ಸ್ಟಿಕ್ ಎಲ್ಲಿ ಕೆಟ್ಟು ಹೋಗುತ್ತದೋ, ಎಲ್ಲಿ ಹಾಳಾಗುತ್ತದೋ ಅಂತ ಮುದ್ದೆಯನ್ನ ಚಮಚೆಯಲ್ಲಿ ತಿನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇನ್ನು ಕೆಲವರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಇನ್ ಕೆಲವರು ಇಡೀ ಮುದ್ದೆಯನ್ನು ಎತ್ಕೊಂಡು ಸಾರಿಗೆ ಹಚ್ಚಿಕೊಂಡು ಕಚ್ಚಿ ಕಚ್ಚಿ ತಿನ್ನುವುದು. ಇದು ಮುದ್ದೆಯನ್ನು ಊಟ ಮಾಡುವ ವಿಧಾನ ಅಲ್ಲ. ತುತ್ತು ತುತ್ತಾಗಿ ಮುರಿದುಕೊಂಡು ಆ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸಿ ಅದ್ದಿಕೊಂಡು ಆ ತುತ್ತುಗಳನ್ನು ನುಂಗುವುದು. ಇದು ಮುದ್ದೆಯನ್ನು ಊಟ ಮಾಡುವಂತಹ ಒಂದು ವಿಧಾನ. ಈ ವಿಧಾನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗಲೂ ಸಹ ಮುದ್ದೆಯನ್ನ ಅಗಿದು ತಿನ್ನುವಂತಹ ಎಷ್ಟೋ ಜನಗಳನ್ನು ನಾವು ಕಾಣಬಹುದು. ಅಥವಾ ಇನ್ನು ಕೆಲವರು ಇಡೀ ಮುದ್ದೆಯನ್ನ ಸಾರಿನಲ್ಲಿ ಕಲಸಿಕೊಂಡು ತಿನ್ನುವಂತಹ ಎಷ್ಟೋ ಜನಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಏನೇ ಇರಲಿ, ಮುದ್ದೆ ಗಟ್ಟಿತನಕ್ಕೆ, ಶಕ್ತಿಗೆ ಹೆಸರಾದಂತಹ ಒಂದು ಆಹಾರ. ಹಾಗಾಗಿಯೇ ಕೆಲಸವನ್ನ ಮಾಡುವಂತಹ ಶ್ರಮಿಕ ಜೀವಿಗಳು ಹೆಚ್ಚು ಹೆಚ್ಚಾಗಿ ಮುದ್ದೆಯನ್ನ ಅವಲಂಬಿಸಿರುವಂಥದ್ದು ನಮಗೆ ಕಂಡುಬರುತ್ತೆ. ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಹಿಟ್ಟು ತಿಂದು ಜಟ್ಟಿಯಾಗು. ಜಟ್ಟಿ ಅಂದ್ರೆ ಕುಸ್ತಿಪಟು ಅಂತ. ಕುಸ್ತಿಪಟುವಿಗೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ ಎದುರಾಳಿಯನ್ನ ಸೋಲಿಸುವುದಕ್ಕೆ. ಹಾಗಾಗಿ ಹಿಟ್ಟನ್ನ ತಿಂದವನು ಜಟ್ಟಿಯಾಗುತ್ತಾನೆ, ಶಕ್ತಿಯುತವಾದಂತಹ ಕುಸ್ತಿಪಟು ಹಾಕ್ತಾನೆ. ಅಷ್ಟೇ ಅಲ್ಲ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಹಿಟ್ಟು ಅಂದ್ರೆ ಮುದ್ದೆ ಅಂತ. ಯಾರು ಮುದ್ದೆಯನ್ನ ಊಟ ಮಾಡ್ತಾನೋ ಅವನು ಬೆಟ್ಟವನ್ನ ಕಿತ್ತಿಡುವಷ್ಟು ಶಕ್ತಿಯನ್ನ ಹೊಂದಿರುತ್ತಾನೆ ಅನ್ನುವ ಅನುಭವಿಗಳ ಅನುಭವದ ಮಾತುಗಳನ್ನ ನಾವು ಕೇಳಬಹುದು. ಇವತ್ತಿಗೂ ಕೂಡ ಮುದ್ದೆಯ ಬಗ್ಗೆ ಇಂತಹ ಮಾತುಗಳನ್ನ ಹೇಳುವಂತಹ ಎಷ್ಟೋ ಮಂದಿ ನಮ್ಮ ಕಣ್ಮುಂದೆ ಇದ್ದಾರೆ. ಹಾಗಾಗಿ ಮುದ್ದೆ ಒಟ್ಟಾರೆಯಾಗಿ ಗಟ್ಟಿತನವನ್ನ ಸಾರಿ ಸಾರಿ ತಿಳಿಸಿ ಹೇಳುತ್ತೆ. ಗಟ್ಟಿತನಕ್ಕೆ ಹೆಸರಾದುದು ಈ ಮುದ್ದೆ ಅಂತ. ಹಾಗಾಗಿ ಶ್ರಮಿಕ ಜೀವಿಗಳಿಗೆ, ದುಡಿಯುವಂತಹ ಜನಕ್ಕೆ ಈ ರಾಗಿ ಮುದ್ದೆ ಅಂದ್ರೆ ಬಹಳ ಪ್ರೀತಿ. ಇನ್ನು ರಾಗಿ ಮುದ್ದೆಗೆ ಇರುವಂತಹ ಔಷಧೀಯ ಗುಣಗಳು, ರಾಗಿ ಮುದ್ದೆಗೆ ಎಂತಹ ರೋಗಗಳನ್ನ ತಡೆಯುವಂತಹ ಶಕ್ತಿ ಇದೆ ಅನ್ನುವುದನ್ನ ಮುಂದಿನ ಭಾಗದಲ್ಲಿ ಲೇಖಕರು ಹೀಗೆ ಪ್ರಸ್ತಾಪಿಸ್ತಾರೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಪಟ್ಟು ಹೆಚ್ಚು ಪೌಷ್ಟಿಕ. ಅಕ್ಕಿ, ಗೋಧಿ ಈ ಧಾನ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಈ 2 ಧಾನ್ಯಗಳಿಗಿಂತ ರಾಗಿ 8 ಅಥವಾ 10 ಪಟ್ಟು ಹೆಚ್ಚಾದ
ಪೌಷ್ಟಿಕವಾದಂತಹ ಅಂಶಗಳನ್ನು ಒಳಗೊಂಡಿದೆ. ಜೊತೆಗೆ ರೋಗ ನಿರೋಧಕ. ರಾಗಿಗೆ ರೋಗಗಳನ್ನು ತಡೆಯುವಂತಹ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ, ರೋಗಗಳನ್ನು ಬರದಂತೆ ನೋಡಿಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ವೈದ್ಯರು ಕಾಯಿಲೆ ಬಂದಿರುವಂತಹ ರೋಗಿಗಳಿಗೆ ರಾಗಿ ಮುದ್ದೆಯನ್ನು ಸೇವನೆ ಮಾಡಿ, ರಾಗಿ ಮುದ್ದೆಯನ್ನು ಊಟ ಮಾಡಿ ಎಂದು ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಗಿ ಮುದ್ದೆಗೆ ರೋಗಗಳನ್ನು ತಡೆಯುವಂತಹ ಶಕ್ತಿ ಇದೆ. ಹಾಗಾದ್ರೆ ಎಂತಹ ರೋಗಗಳನ್ನು ತಡೆಯುವ ಶಕ್ತಿ ಇದೆ? ಮೊದಲನೇದು, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ. ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಅದರಲ್ಲೂ ಶುಗರ್ ಏನಾದ್ರು ಬಂತು ಅಂದ್ರೆ ಮುದ್ದೆಯನ್ನ ಶುರು ಹಚ್ಕೊಂಡ್ರು ಅಂತಲೇ ಅರ್ಥ. ವೈದ್ಯರೂ ಕೂಡ ರಾಗಿ ಮುದ್ದೆಯನ್ನ ಸೇವನೆ ಮಾಡಿ ಅಂತ ಸಕ್ಕರೆ ಕಾಯಿಲೆ ಇರುವಂತಹ ಜನಗಳಿಗೆ, ರೋಗಿಗಳಿಗೆ ಸಲಹೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿ ಅಸಿಡಿಟಿಯನ್ನ, ಗ್ಯಾಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ರಾಗಿ ಮುದ್ದೆ ದೇಹಕ್ಕೆ ತಂಪನ್ನು ಕೊಡುತ್ತೆ. ಎಷ್ಟೇ ಬಿಸಿಲಿದ್ದರೂ ಕೂಡ ಆ ಬಿಸಿಲಿನಲ್ಲಿ ಕೆಲಸವನ್ನ ಮಾಡಬಹುದು ಯಾರು ರಾಗಿ ಮುದ್ದೆಯನ್ನ ಸೇವನೆ ಮಾಡುವಂತಹ ಜನಗಳು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಹಾಗೂ ಕ್ಯಾನ್ಸರ್ ಕಾಯಿಲೆಯನ್ನ ತಡೆಗಟ್ಟಬಲ್ಲ ಶಕ್ತಿ ಈ ರಾಗಿಯಲ್ಲಿ ಇದೆ ಅಂತ. ರಾಗಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡುವ, ಬರದಂತೆ ನೋಡಿಕೊಳ್ಳುವ ಹಾಗೂ ಕ್ಯಾನ್ಸರ್ನನ್ನ ತಡೆಯುವಂತಹ ಶಕ್ತಿ ಈ ರಾಗಿ ಧಾನ್ಯಕ್ಕೆ ಉಂಟು. ಇದರ ಜೊತೆಗೆ ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಸ್ಲಿಮ್ ಆಗೋದು ಅಂತ ಹೇಳ್ತೀವಲ್ಲ, ರಾಗಿ ಮುದ್ದೆಯನ್ನ ಸೇವನೆ ಮಾಡಿದ್ರೆ ದಪ್ಪ ಆಗೋದಿಲ್ಲ. ಇದಕ್ಕೆ ಬಹಳ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗರು, ಪೂರ್ವಿಕರು. ಯಾಕೆಂದ್ರೆ ಚೆನ್ನಾಗಿ ದುಡಿತಾ ಇದ್ರು, ಚೆನ್ನಾಗಿ ರಾಗಿ ಮುದ್ದೆಯನ್ನು ತಿಂತಾ ಇದ್ರು. ಅವರು ದಪ್ಪ ಆಗುವಂತಹ ಪ್ರಮೇಯವೇ ಇರಲಿಲ್ಲ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಇವತ್ತಿನ ಹಳ್ಳಿಗರು ಬೇರೆ ಬಿಡಿ, ಆದರೆ ಹಿಂದಿನ ಕಾಲದ ಹಳ್ಳಿಗರು ಹೆಚ್ಚು ಹೆಚ್ಚಾಗಿ ದುಡಿತಾ ಇದ್ರು, ಹೆಚ್ಚು ಹೆಚ್ಚಾಗಿ ರಾಗಿ ಮುದ್ದೆಯನ್ನ ಸೇವನೆ ಮಾಡ್ತಾ ಇದ್ರು. ಹಾಗಾಗಿ ಅವರು ತೆಳ್ಳಗೆ ಇರ್ತಾ ಇದ್ರು, ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇತ್ತು. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಕೇವಲ ದೊಡ್ಡವರಿಗಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಅದು ಪೌಷ್ಟಿಕತೆಯನ್ನ ಕೊಡುವಂತಹ ಒಂದು ಪೌಷ್ಟಿಕವಾದಂತಹ ಆರೋಗ್ಯಕರವಾದಂತಹ ಒಂದು ಆಹಾರ. ಹಾಗಾಗಿ ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿ ಹಿಟ್ಟಿನ ಸೂಪ್, ಅದನ್ನ ರಾಗಿ ಮಾಲ್ಟ್ ಅಂತಲೂ ಕೂಡ ಕರೀತಾರೆ. ರಾಗಿ ಗಂಜಿ ಅಂತ ನೋಡಿದೀವಲ್ಲ, ಅದು ಆ ರಾಗಿ ಗಂಜಿಯನ್ನ, ರಾಗಿ ಮಾಲ್ಟ್ ಅನ್ನ, ರಾಗಿ ಸೂಪ್ ಅನ್ನ ಕುಡಿಯುವಂತಹ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೀತಾರೆ ಅನ್ನೋದು. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಇವತ್ತೆಲ್ಲ ಕ್ಯಾಲ್ಸಿಯಂ ಬೇಕು ಅಂದ್ರೆ ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಿ, ಆದರೆ ಹೆಚ್ಚು ಹೆಚ್ಚು ರಾಗಿ ಮುದ್ದೆಯನ್ನ, ರಾಗಿ ಧಾನ್ಯದ ಆಹಾರವನ್ನ ನಾವು ಊಟ ಮಾಡಿದ್ರೆ ಅದರಿಂದ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂ ಸಿಗೋದ್ರಿಂದ ನಾವು ಹೆಚ್ಚು ಆರೋಗ್ಯಕರವಾಗಿ ಬದುಕುವುದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ರಾಗಿ ಧಾನ್ಯದಲ್ಲಿ ಕ್ಯಾಲ್ಸಿಯಂನ ಅಂಶ ಹೆಚ್ಚಾಗಿರುತ್ತೆ ಅನ್ನುವುದು ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗಾಗಿ ಇಷ್ಟೆಲ್ಲ ರಾಗಿಯಲ್ಲಿ ನಾವು ಔಷಧೀಯ ಗುಣಗಳನ್ನು ಕಾಣಬಹುದು.
ರಾಗಿ ಮುದ್ದೆಗೂ ಸಾಂಬಾರಿಗೂ, ರಾಗಿ ಮುದ್ದೆಗೆ ಯಾವ ರೀತಿಯ ಸಾಂಬಾರು ಹೊಂದಿಕೆಯಾಗುತ್ತದೆ ಅನ್ನುವುದನ್ನು ನೋಡ್ತಾ ಹೋದ್ರೆ ಹೀಗೆ: ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಸೊಪ್ಸಾರು ಅಂತ. ಅದು ಉಪ್ಸಾರಿರ್ಬೋದು, ಮೊಸೊಪ್ಪಿರ್ಬೋದು, ಸೊಪ್ಪಿನಿಂದ ಮಾಡಿದಂತಹ ಯಾವುದೇ ಸಾರು ಸಾಂಬಾರು ಇರಬಹುದು. ಅದು ಮುದ್ದೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊಪ್ಸಾರು ಮುದ್ದೆ ಇದ್ರೆ ಸ್ವಲ್ಪ ಜಾಸ್ತಿನೇ ತಗೋಬಹುದು ಅಂತ. ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಮುದ್ದೆ ಕೇವಲ ಸೊಪ್ಪಿನ ಸಾರಿಗೆ ಅಷ್ಟೇ ಅಲ್ಲ, ಎಲ್ಲ ಸಾರಿಗೂ ಹೊಂದ್ಕೊಳ್ಳುತ್ತೆ. ಕಿವುಚಿದ ಸಾರು, ಸೊಪ್ಸಾರು, ಹಿತ್ಕವರೆ ಸಾರು, ಮೊಳಕೆ ಒಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯೇ ಆಗಬಲ್ಲದು. ಎಲ್ಲ ಸಾರಿನ ಜೊತೆಗೂ ಉತ್ತಮವಾದಂತಹ ಹೊಂದಾಣಿಕೆ ಅಂತ. ಸಾರಿಗೆ ಈ ರಾಗಿ ಮುದ್ದೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಹೀಗಾಗಿ ಯಾವುದೇ ಸಾರಿದ್ರೂ ಕೂಡ ಮುದ್ದೆ ಪ್ರಿಯರು ಹೆಚ್ಚು ಮುದ್ದೆಯನ್ನ ಸುಖಿಸುತ್ತಾ ಊಟ ಮಾಡುವುದನ್ನು ನಾವು ಕಾಣ್ತೇವೆ. ಅದರಲ್ಲೂ ಸೊಪ್ಸಾರು, ಹಿತ್ಕವರೆ ಸಾರು, ಮೊಳಕೆ ಒಡೆದಂತಹ ಹುರುಳಿಕಾಳು ಸಾರು, ಕೋಳಿ ಸಾರು, ಇಂತಹ ಸಾಂಬಾರಿನ ಜೊತೆಗಂತೂ ಮುದ್ದೆ ಅತ್ಯಂತ ರುಚಿಕರ. ಯಾವುದೂ ಇಲ್ಲವೆನ್ನಿ, ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ನಮಗೆಲ್ಲ ಬಾಲ್ಯದಲ್ಲಿ ಇಂತಹ ಅನುಭವಗಳಿದ್ದಾವೆ. ಶನಿವಾರ ಅಂದರೆ ಬೆಳಿಗ್ಗೆನೆ ತರಗತಿಗೆ ಸ್ಕೂಲಿಗೆ ಹೋಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಹಿಂದಿನ ದಿನ ಮಾಡಿದಂತಹ ಮುದ್ದೆಯನ್ನ ಅವತ್ತು ಬೆಳಿಗ್ಗೆ ಮಜ್ಜಿಗೆಯಲ್ಲಿ ಕಲಸಿಕೊಡ್ತಾ ಇದ್ರು. ಅದನ್ನೇ ತಿನ್ಕೊಂಡು ನಾವು ಶಾಲೆಗೆ ಹೋಗ್ತಾ ಇದ್ವಿ. ಇಂತಹ ಸುಖ ಇವತ್ತಿಗೂ ಕೂಡ ಊಟವೆಲ್ಲ ಮುಗಿದ ಮೇಲೆ ಸ್ವಲ್ಪ ಮುದ್ದೆಯನ್ನು ಉಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ಅದರಲ್ಲಿ ಕಲಸಿಕೊಂಡು ಊಟವನ್ನು ಮಾಡುವಂತಹ ಎಷ್ಟೋ ಜನ ಹಿರೀಕರನ್ನ, ಹಳ್ಳಿಗರನ್ನ ಇವತ್ತಿಗೂ ಸಹ ನಾವು ಕಾಣಬಹುದು. ಅದೊಂಥರ ರುಚಿಕರ, ಸ್ವಾದಿಷ್ಟ. ಅಷ್ಟೇ ಅಲ್ಲ, ಉಪ್ಪು ಮೆಣಸಿನ್ಕಾಯಿ ಗೊಜ್ಜು, ಉಪ್ಪು ಮೆಣಸಿನ್ಕಾಯಿ ಕಿವುಚಿಕೊಂಡು ಅದರಲ್ಲಿ ತಿನ್ನುವುದಿದೆಯಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ಬಹಳ ರುಚಿ. ಅದು ಪದಗಳಿಗೆ ನಿಲುಕದ ಅನುಭವ. ಇಂತಹ ಅನುಭವ ಇದೆಯಲ್ಲ, ಇದನ್ನ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಹೀಗೆ ಮುದ್ದೆ ಹಲವಾರು ಸಾಂಬಾರಿನ ಜೊತೆಯಲ್ಲಿ ಹೊಂದಿಕೆಯಾಗುತ್ತೆ, ಅತ್ಯಂತ ರುಚಿಕರವಾಗಿರುತ್ತೆ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು. ಇಷ್ಟೆಲ್ಲ ಮುದ್ದೆಯಿಂದ ಉಪಯೋಗ ಇದ್ರೂ ಸಹ, ಪ್ರಯೋಜನ ಇದ್ರೂ ಸಹ, ಮುದ್ದೆಯ ಬಗ್ಗೆ ತಿರಸ್ಕಾರದ ಭಾವನೆಯನ್ನು ತಳೆಯುವಂತಹ ಎಷ್ಟೋ ಮಂದಿ ಇವತ್ತಿನ ಸಮಾಜದಲ್ಲಿ ಬದುಕಿದ್ದಾರೆ. ಕೆಲವರು ಆ ಮುದ್ದೆಯನ್ನ ತಿರಸ್ಕಾರದ ಧ್ವನಿಯಲ್ಲಿ ಮಾತನಾಡ್ತಾರೆ. ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ. ಮಧುಮೇಹಿಗಳ ಪಥ್ಯ, ಸಕ್ಕರೆ ಕಾಯಿಲೆ ಇರೋರು ಊಟ ಮಾಡುವಂತಹ ಊಟ ಅದು ಅಂತ ಆಡಿಕೊಳ್ಳುವಂತಹ ಜನಗಳೂ ಕೂಡ ಕೆಲವರಿದ್ದಾರೆ. ಅವರಿಗೆ ಮುದ್ದೆಯ ಮಹಿಮೆ, ಮುದ್ದೆಯ ಮಹತ್ವ, ಮುದ್ದೆಯ ಪ್ರಯೋಜನ ಇದಾವುದೂ ಕೂಡ ಅವರಿಗೆ ತಿಳಿದಿರೋದಿಲ್ಲ. ಇನ್ನು ಕೆಲವರಿದ್ದಾರೆ, ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರು ಇದ್ದಾರೆ. ಮುದ್ದೆಯನ್ನು ಊಟ ಮಾಡಿದ್ರೆ ನಾವು ಕಪ್ಪಾಗ್ಬಿಡ್ತೀವಿ, ಮೈ ಬಣ್ಣ ಕೆಟ್ಟು ಹೋಗ್ಬಿಡುತ್ತೆ ಎನ್ನುವಂತಹ ಸುಂದರವಾದಂತಹ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ಬದುಕಿದ್ದಾರೆ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಯಾವಾಗ ಒಂದು ಧಾನ್ಯದ ಉಪಯೋಗ
ಜಾಸ್ತಿ ಆಗುತ್ತೆ. ಒಂದು ಧಾನ್ಯದ ಮಹತ್ವ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತೆ. ಆಗ ಅದನ್ನ ಬಳಸುವಂತಹ ವಿಧಾನಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಒಂದು ಕಾಲದಲ್ಲಿ ರಾಗಿಯನ್ನ ಕೇವಲ ಮುದ್ದೆಯನ್ನ ಮಾಡುವುದಕ್ಕೆ ಅಥವಾ ರೊಟ್ಟಿಯನ್ನ ಮಾಡುವುದಕ್ಕೆ ಮಾತ್ರ ಬಳಸ್ತಾ ಇದ್ರು. ಈಗ ರಾಗಿಯ ಮಹತ್ವವನ್ನು ಅರಿತುಕೊಂಡಿರುವಂತಹ ಜನ ರಾಗಿಯಿಂದ ತಯಾರಿಸಿದಂತಹ ವಿವಿಧ ರೀತಿಯ ತಿನಿಸುಗಳನ್ನ ಇಂದು ನಾವು ಕಾಣಬಹುದು. ಅದು ರಾಗಿ ಇಡ್ಲಿ, ರಾಗಿ ದೋಸೆ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್, ಹೀಗೆ ಬೇರೆ ಬೇರೆ ರೂಪಗಳನ್ನು ಇವತ್ತು ರಾಗಿ ಧಾನ್ಯ ಪಡೆದುಕೊಳ್ಳುತ್ತಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಈಗ ನಾವು ರಾಗಿಯ ಕುರಿತು ಸಂಶೋಧನೆ ಮಾಡಿದ, ರಾಗಿ ಬೆಳೆಯಲ್ಲಿ ಹೊಸ ಹೊಸ ಆಯಾಮಗಳನ್ನು ಕಂಡುಹಿಡಿದಂತಹ ರಾಗಿ ಲಕ್ಷ್ಮಣಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ CH ಲಕ್ಷ್ಮಣಯ್ಯನವರನ್ನ ನೆನಪಿಸಿಕೊಳ್ಳಬೇಕು. ತನ್ನ ಜೀವಮಾನದುದ್ದಕ್ಕೂ ರಾಗಿಯನ್ನ ಕುರಿತು ಸಂಶೋಧನೆ ಮಾಡಿದ, ರಾಗಿಯನ್ನ ಕುರಿತು ಚಿಂತನೆ ಮಾಡಿದ ಲಕ್ಷ್ಮಣಯ್ಯನವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಬೋಗಿಯ ಗಮನ ರಾಗಿಯತ್ತ ಅರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಲಕ್ಷ್ಮಣಯ್ಯನವರು ರಾಗಿಯ ಬಗ್ಗೆ ಸಂಶೋಧನೆ ಮಾಡುವ ಆ ವೇಳೆಗೆ ಅದರ ಸಂಶೋಧನೆ ನಿಂತು ಎಷ್ಟೋ ವರ್ಷಗಳಾಗಿತ್ತು. ಹೀಗಾಗಿ ರೈತರು ರಾಗಿಯ ಬಗ್ಗೆ, ರಾಗಿ ಬೆಳೆಯ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಂಡಿದ್ರು. ಇದಕ್ಕೆ ಮೂಲ ಕಾರಣ ರಾಗಿ ಹೆಚ್ಚು ಇಳುವರಿಯೂ ಇಲ್ಲ, ಜೊತೆಗೆ ಅದು ಆರ್ಥಿಕವಾಗಿ ಲಾಭದಾಯಕವೂ ಅಲ್ಲ. ಇಂತಹ ಸಂದರ್ಭದಲ್ಲಿ ರೈತರಿಗೆ ರಾಗಿಯ ಬಗ್ಗೆ ಆಸಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ, ರೈತರು ಹೆಚ್ಚು ಹೆಚ್ಚು ರಾಗಿಯನ್ನ ಬೆಳೆಯುವಂತೆ ಮಾಡಬೇಕು ಅನ್ನುವ ಉದ್ದೇಶದಿಂದ ರಾಗಿ ಲಕ್ಷ್ಮಣಯ್ಯನವರು ರಾಗಿ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ಒಂದು ಕಡೆ ಲಾಭವೂ ಇಲ್ಲ, ಮತ್ತೊಂದು ಕಡೆ ಹೆಚ್ಚು ಇಳುವರಿಯೂ ಇಲ್ಲ. ಸ್ಥಳೀಯವಾಗಿ ಸಿಗುವಂತಹ ಬಿತ್ತನೆ ಬೀಜಗಳನ್ನು ನಂಬಿಕೊಂಡು ಅವುಗಳ ಮೂಲಕ ಬಿತ್ತನೆ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ಯಾವ ಲಾಭವೂ ಇರಲಿಲ್ಲ. ಒಂದು ರೀತಿಯಲ್ಲಿ ರೈತರು ಸಂಕಷ್ಟಗಳಿಗೆ ಗುರಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ಲಕ್ಷ್ಮಣಯ್ಯನವರು ರಾಗಿ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಅನಿವಾರ್ಯ ಆಗಿತ್ತು. ಒಂದು ವೇಳೆ ಇದೇ ರೀತಿಯ ಪರಿಸ್ಥಿತಿಗಳು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರೈತರು ರಾಗಿಯ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ರಾಗಿ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗುತ್ತೆ. ಹಾಗಾಗಿ ಹೊಸ ತಳಿಗಳ ಸಂಶೋಧನೆಯನ್ನ ಮಾಡಬೇಕು, ಹೊಸ ತಳಿಗಳ ಪರಿಚಯವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಸಂದರ್ಭದಲ್ಲಿ ಲಕ್ಷ್ಮಣಯ್ಯನವರು ರಾಗಿ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಈ ಪರಿಣಾಮವಾಗಿ ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ಕರ್ನಾಟಕದ ಮತ್ತು ತಮಿಳುನಾಡಿನ ಕೆಲವು ತಳಿಗಳನ್ನು ಬಳಸಿಕೊಂಡು ಅವುಗಳ ಮೂಲಕ ಹೊಸ ರೀತಿಯ ಸಂಶೋಧನೆಯನ್ನ ಮಾಡುವುದರ ಮೂಲಕ ಹೊಸ ತಳಿಗಳ ಪರಿಚಯವನ್ನ ರಾಗಿ ಲಕ್ಷ್ಮಣಯ್ಯನವರು ಮಾಡಿಕೊಟ್ರು. ಇದರ ಮೂಲಕ ರೈತರಿಗೆ ಹೆಚ್ಚು ಇಳುವರಿಯೂ ದೊರಕುವಂತಾಯಿತು. ಅದರ ಮೂಲಕ ಹೆಚ್ಚು ಆರ್ಥಿಕವಾಗಿ ಲಾಭವೂ ಸಿಗುವಂತಾಯಿತು. ಇಂತಹ ರಾಗಿ ಕ್ರಾಂತಿಯನ್ನ ಲಕ್ಷ್ಮಣಯ್ಯನವರು ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಾರೆ.
ರೈತರಲ್ಲಿ ರಾಗಿಯ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ತಾರೆ. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣ್ಣಯ್ಯ ವರ್ಷದ ಎಲ್ಲಾ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಇದೇ ಅವರು ಮಾಡಿದಂತಹ ಸಾಧನೆ. ವರ್ಷಕ್ಕೆ 2 ಬೆಳೆಗಳನ್ನು ಬೆಳೆದುಕೊಂಡು ಆರ್ಥಿಕವಾಗಿ ಲಾಭವಿಲ್ಲದ ಹೆಚ್ಚು ಇಳುವರಿ ಇಲ್ಲದ ತಳಿಗಳನ್ನು ನಂಬಿಕೊಂಡು ರೈತರು ಕಂಗಾಲಾಗಿದ್ದರು. ಇಂತಹ ಸಂದರ್ಭದಲ್ಲಿ ರೈತರಿಗೆ ರಾಗಿಯ ಬಗ್ಗೆ ಆಸಕ್ತಿಯನ್ನ ಮೂಡಿಸಬೇಕು ಎಂಬ ಉದ್ದೇಶದಿಂದ ವರ್ಷದ ಎಲ್ಲಾ ಅವಧಿಯಲ್ಲೂ ಕಡಿಮೆ ನೀರಿನಲ್ಲಿ ಹಾಗೂ ಹೆಚ್ಚು ಇಳುವರಿಯನ್ನ ಪಡೆಯಬಹುದಾದಂತಹ ಹೊಸ ತಳಿಗಳನ್ನು ಪರಿಚಯಿಸಿಕೊಡುವಂತಹ ಪ್ರಯತ್ನವನ್ನ ರಾಗಿ ಲಕ್ಷ್ಮಣ್ಣಯ್ಯನವರು ಮಾಡಿದ್ರು. ಇದರ ಮೂಲಕ ರೈತರಿಗೆ ಅನುಕೂಲವಾಯಿತು. ಮಳೆಯನ್ನೇ ನಂಬಿಕೊಂಡು ರಾಗಿಯನ್ನ ಬೆಳೆಯುತ್ತಿದ್ದಂತಹ ರೈತರು ಎಲ್ಲ ಅವಧಿಯಲ್ಲೂ ರಾಗಿಯನ್ನ ಬೆಳೆಯುವಂತಾಯಿತು, ಹೆಚ್ಚು ಇಳುವರಿಯನ್ನೂ ಪಡೆಯುವಂತಾಯಿತು. ಹೀಗೆ ರಾಗಿ ಕ್ರಾಂತಿಯನ್ನ, ಹೊಸ ಆಯಾಮವನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ರಾಗಿ ಲಕ್ಷ್ಮಣ್ಣಯ್ಯನವರು ಈ ಸಂದರ್ಭದಲ್ಲಿ ಮಾಡಿದ್ರು. ಇಂತಹ ರಾಗಿಯನ್ನ ಕುರಿತು ಸಂಶೋಧನೆ ಮಾಡಿದ, ರಾಗಿಯನ್ನೇ ತನ್ನ ಜೀವನದ ಮುಖ್ಯ ಗುರಿಯನ್ನಾಗಿಸಿಕೊಂಡಿದ್ದಂತಹ ರಾಗಿ ಲಕ್ಷ್ಮಣ್ಣಯ್ಯನವರ ಜೀವನದ ಕೊನೆಯ ಕ್ಷಣಗಳು ಹೇಗಿದ್ವು? ಹೀಗೆ ವಿವರಿಸ್ತಾರೆ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣ್ಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ರಾಗಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಲಕ್ಷ್ಮಣ್ಣಯ್ಯನವರಿಗೆ ಅಂದ್ರೆ, ಸಾಯುವಂತಹ ಆ ಕೊನೆಯ ಕ್ಷಣಗಳಲ್ಲಿಯೂ ಕೂಡ ರಾಗಿ ಧ್ಯಾನವನ್ನ ಮಾಡ್ತಾ ಇದ್ರು. ರಾಗಿ ಸಂಶೋಧನೆಯನ್ನ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇನ್ನೂ ಹೊಸ ಹೊಸ ತಳಿಗಳನ್ನ ಪರಿಚಯಿಸುವುದಕ್ಕೆ ಸಾಧ್ಯವೇ ಅನ್ನುವ ರೀತಿಯಲ್ಲಿ ರಾಗಿಯ ಚಿಂತನೆಯಲ್ಲಿಯೇ ತೊಡಗಿದ್ರು. ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಸುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನ ಸಾಯಲು ಬಿಡಿ ಎಂದು ವೈದ್ಯರನ್ನು ಕೇಳಿಕೊಂಡಿದ್ದರಂತೆ. ನೋಡಿ, ರಾಗಿಯ ಬಗ್ಗೆ ಎಂತಹ ಪ್ರೀತಿ ಇತ್ತು ಅನ್ನುವುದು ಈ ಮಾತಿನ ಮೂಲಕ ನಮಗೆ ಅರ್ಥವಾಗುತ್ತೆ. ಕೊನೆಯ ದಿನಗಳಲ್ಲಿ ಅನಿವಾರ್ಯವಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವೈದ್ಯರನ್ನ ಅವರು ಕೇಳಿಕೊಂಡಿದ್ರಂತೆ, ನಾನು ಈ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ರಾಗಿ ಸಂಶೋಧನೆಯನ್ನ ಮಾಡುವುದಕ್ಕೆ ಸಾಧ್ಯವೇ? ಹಾಗಿದ್ದರೆ ಮಾತ್ರ ನನಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ, ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ. ಹೀಗೆ ವೈದ್ಯರನ್ನ ಕೇಳಿಕೊಳ್ಳುವುದರ ಮೂಲಕ ತನ್ನ ರಾಗಿ ಮೋಹವನ್ನ, ರಾಗಿ ಪ್ರೀತಿಯನ್ನ ಲಕ್ಷ್ಮಣ್ಣಯ್ಯನವರು ವ್ಯಕ್ತಪಡಿಸಿದರು. ಹೀಗೆ ತನ್ನ ಜೀವಮಾನದುದ್ದಕ್ಕೂ ರಾಗಿಯನ್ನ ಕುರಿತು ಚಿಂತಿಸಿದ, ಯೋಚಿಸಿದ ರಾಗಿ ಮೋಹಿ ಲಕ್ಷ್ಮಣ್ಣಯ್ಯ ಇಲ್ಲಿ ಬಹಳ ಮುಖ್ಯವಾಗ್ತಾರೆ. ಅಂತ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ಅಂತಹ ರಾಗಿ ಪ್ರೇಮಿ, ರಾಗಿಯ ಬಗ್ಗೆ ಮೋಹವನ್ನು ಒಳಗೊಂಡಿದ್ದವರು ಲಕ್ಷ್ಮಣ್ಣಯ್ಯನವರಾಗಿದ್ದರು. ದುರಾದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ಅವರಿಗೆ ರಾಗಿಯ ಬಗ್ಗೆ ಎಂತಹ ಮೋಹವಿತ್ತು, ಎಂತಹ ಪ್ರೀತಿ ಇತ್ತು ಅನ್ನುವುದು ಈ ಮಾತಿನ ಮೂಲಕ ವ್ಯಕ್ತವಾಗುತ್ತೆ. ಸಾಯುವಂತಹ ಆ ಕೊನೆ ಗಳಿಗೆಯಲ್ಲಿ ಆ ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ರಂತೆ, ನಾನೇನಾದರೂ ಒಂದು ವೇಳೆ ಸತ್ತು ಹೋದ್ರೆ ನನ್ನ ಎದೆಯ ಮೇಲೆ ಒಂದು ಮುಷ್ಟಿ ರಾಗಿಯನ್ನು ಸುರಿಬೇಕು.
ಇದೇ ನೀವು ನನಗೆ ತೋರಿಸುವಂತಹ ಗೌರವ ಎಂದು ತನ್ನ ಕೊನೆಯ ಆಸೆಯನ್ನ ಪತ್ನಿಯ ಬಳಿಯಲ್ಲಿ ಹೇಳಿಕೊಂಡಿದ್ರಂತೆ. ಹೀಗೆ ತನ್ನ ರಾಗಿ ಮೋಹವನ್ನ, ರಾಗಿ ಪ್ರೀತಿಯನ್ನ, ತನ್ನ ಜೀವಮಾನದುದ್ದಕ್ಕೂ ರಾಗಿಯನ್ನೇ ಕುರಿತು ಯೋಚನೆ ಮಾಡಿದಂತಹ ಲಕ್ಷ್ಮಣಯ್ಯನವರು ಇಲ್ಲಿ ನಮಗೆ ಮಹಾನ್ ವ್ಯಕ್ತಿಗಳಾಗಿ ಕಾಣಿಸ್ತಾರೆ. ಹೀಗೆ ರಾಗಿಯನ್ನ ಕುರಿತು, ರಾಗಿಯ ಮಹತ್ವವನ್ನು ಕುರಿತು, ನಮ್ಮ ಪರಂಪರೆಯಲ್ಲಿ ರಾಗಿಯನ್ನ ಕುರಿತು ಹಾಡಿ ಹೊಗಳಿದಂತಹ ಹಲವಾರು ವಿಚಾರಗಳನ್ನು ಹಾಗೂ ರಾಗಿಗೆ ಇರುವಂತಹ ಔಷಧೀಯ ಗುಣಗಳನ್ನು ಕುರಿತು ನಾವು ಇದುವರೆಗೆ ಅಭ್ಯಾಸವನ್ನು ಮಾಡಿದ್ವಿ. ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದ್ದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಇದುವರೆಗೆ ಲೇಖಕರು ರಾಗಿಯ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ತಾಯಿ ಪೂಜೆಯನ್ನ ಮುಗಿಸಿ ಬಂದು ಲೇಖಕರನ್ನ ಎಚ್ಚರಗೊಳಿಸ್ತಾರೆ. ಜೊಂಪು ಹತ್ತಿದ ಕಣ್ಣುಗಳ ಹಾಗೇ ಅರಳಿಸಿ ಹೊರಗೆ ನೋಡಿದೆ. ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿದ್ರು. ಆ ಮುಳುಗಿ ಹೋಗಿದ್ದಂತಹ ಲೇಖಕರನ್ನ ತಾಯಿ ಎಚ್ಚರಗೊಳಿಸಿದ್ರು. ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಇಡೀ ಪ್ರಕೃತಿಯನ್ನ ನೋಡ್ತಾರೆ. ಆಗ ಆ ಪ್ರಕೃತಿ ಅವರ ಕಣ್ಣಿಗೆ ಹೇಗೆ ಕಾಣಿಸ್ತು? ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ, ಇಡೀ ಪ್ರಕೃತಿಯಲ್ಲಿರುವಂತಹ ಹಸಿರು ಬೆಂಕಿಯ ಹಾಗೆ, ಭೂಮಿಯನ್ನೇ ಮಡಕೆಯನ್ನಾಗಿಸಿಕೊಂಡು ಇಡೀ ಭೂಮಿ ಒಂದು ಮಡಕೆಯ ಆಕಾರದಲ್ಲಿ ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟದ ಸಾಲಿನ ಗುಡ್ಡಗಳು ಕಾಣಿಸಿದವು. ದೂರದಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಕಟ್ಟಿ ಇಟ್ಟಿರುವಂತಹ ಮುದ್ದೆಗಳ ಹಾಗೆ ಇವರ ಕಣ್ಣಿಗೆ ಕಾಣಿಸುತ್ತೆ. ರಾಗಿಯ ಕಲ್ಪನಾ ಲೋಕದಿಂದ ಹೊರಪ್ರಪಂಚಕ್ಕೆ ಬಂದ ಲೇಖಕರಿಗೆ ಇಡೀ ಪ್ರಕೃತಿಯಲ್ಲಿರುವಂತಹ ಹಸಿರು ಬೆಂಕಿಯ ಹಾಗೆ, ಭೂಮಿ ಮಡಕೆಯಂತೆ ಹಾಗೂ ಪ್ರಕೃತಿಯಲ್ಲಿ ಕಾಣುವಂತಹ ಬೆಟ್ಟಗುಡ್ಡಗಳು ಕಟ್ಟಿ ಜೋಡಿಸಿಟ್ಟಿರುವಂತಹ ಮುದ್ದೆಗಳ ಹಾಗೆ ಅವರ ಕಣ್ಣಿಗೆ ಇಡೀ ಪ್ರಕೃತಿ ಗೋಚರವಾಗುತ್ತೆ. ನೆತ್ತಿಯ ಮೇಲಿನ ಮುಗಿಲು, ಬಯಲಲ್ಲಿನ ತುಂಟ ಓಡು ಮೋಡಗಳು ಮುದ್ದೆಗೆಟ್ಟ ಕುದಿ ಹೆಸರಂತೆ ಕಾಣಿಸುತ್ತಿದ್ದವು. ಮುದ್ದೆಗೆ ಇಟ್ಟಿರುವಂತಹ ಹೆಸರಿನ ರೀತಿಯಲ್ಲಿ, ಆ ಮುದ್ದೆಗೆ ಇಟ್ಟಿರುವ ಹೆಸರು ಹೇಗೆ ಬರುತ್ತದೆಯೋ ಆ ರೀತಿಯಲ್ಲಿ ಆಕಾಶದಲ್ಲಿ ಸಂಚರಿಸುವಂತಹ ಮೋಡಗಳು ಇವರ ಕಣ್ಣಿಗೆ ಕಾಣಿಸ್ತವೆ. ಹೀಗೆ ಮುದ್ದೆಯ ಕಲ್ಪನಾ ಲೋಕದಿಂದ ಹೊರಬಂದಾಗ ಇಡೀ ಪ್ರಕೃತಿಯೇ ಒಂದು ಮುದ್ದೆಯನ್ನು ತಯಾರಿಸುವಂತಹ ರೀತಿಯಲ್ಲಿ ಅವರಿಗೆ ಪ್ರಕೃತಿ ಗೋಚರವಾಗುತ್ತೆ. ಹೀಗೆ ಈ ಲೇಖನದಲ್ಲಿ ಲೇಖಕರು ಹಲವಾರು ರಾಗಿಯ ಕುರಿತಾದಂತಹ ವಿಚಾರಗಳನ್ನು, ರಾಗಿಯ ಮಹತ್ವವನ್ನು, ನಮ್ಮ ಪರಂಪರೆಯಲ್ಲಿ ರಾಗಿಯನ್ನು ಕುರಿತು ಹಾಡಿ ಹೊಗಳಿರುವಂತಹ ಹಲವಾರು ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಇದರ ಜೊತೆಗೆ ರಾಗಿಗೆ ಇರುವಂತಹ ಔಷಧೀಯ ಗುಣಗಳನ್ನು, ರಾಗಿಯನ್ನ ಕುರಿತು ಲಕ್ಷ್ಮಣಯ್ಯನವರು ಮಾಡಿದಂತಹ ಸಂಶೋಧನೆಯನ್ನು ಕುರಿತು ನಾವು ಚರ್ಚೆ ಮಾಡಿದ್ವಿ. ಹೀಗೆ ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವಂತಹ ಮಹತ್ವವನ್ನ ಲೇಖಕರು ಈ ಲೇಖನದಲ್ಲಿ ಚಿತ್ರಿಸಿದ್ದಾರೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವವನ್ನ ಹಲವಾರು ರೀತಿಯಲ್ಲಿ ಕೊಂಡಾಡಿರುವುದನ್ನು ನಾವು ಕಾಣಬಹುದು. ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ತಿಳಿಸುತ್ತಾ ಹೋಗುತ್ತೆ. ಹೀಗೆ ಕರ್ನಾಟಕದ ಪ್ರಮುಖ ಧಾನ್ಯವಾಗಿರುವಂತಹ, ಕನ್ನಡ ನಾಡಿನ ಪ್ರಮುಖ ಧಾನ್ಯವಾಗಿರುವಂತಹ ಈ ರಾಗಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ಲೇಖಕರು ಇಲ್ಲಿ ಪರಿಚಯಿಸ್ತಾರೆ. ಇದರ ಜೊತೆಗೆ ನಮ್ಮ ಈ ಜನ ಹಲವಾರು ರೀತಿಯ ಕಾಯಿಲೆಗಳಿಗೆ ತುತ್ತಾಗತೊಡಗಿರುವುದರಿಂದ ಈ ದಿನಗಳಲ್ಲಿ ರಾಗಿಯ ಬಗ್ಗೆ ಹಲವಾರು ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ತಿದ್ದಾರೆ. ರಾಗಿಯ ಮಹತ್ವ ನಮ್ಮ ಜನಗಳಿಗೆ ಈಗ ಅರ್ಥವಾಗತೊಡಗಿದೆ.
ಒಂದು ಕಾಲದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದ್ದಂತಹ ರಾಗಿ ಇವತ್ತಿನ ದಿನಗಳಲ್ಲಿ ಪುರಸ್ಕಾರಕ್ಕೆ ಒಳಗಾಗಿದೆ ಅನ್ನುವ ಹಲವು ಮಾಹಿತಿಗಳನ್ನು ಲೇಖಕರು ಇಲ್ಲಿ ನಮಗೆ ಪರಿಚಯಿಸಿಕೊಡ್ತಾರೆ. ಇಲ್ಲಿಗೆ ರಾಗಿ ಮುದ್ದೆ ಗದ್ಯ ಭಾಗ ಮುಕ್ತಾಯವಾಯಿತು. ನಮಸ್ಕಾರ.